ಸೊ ರೈತರಿಲ್ಲದೆ ಈ ಫ್ಲವರ್ ಶೋ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಹೂಗಳಿಲ್ಲ ಅಂದ್ರೆ ಈ ಲಾಲ್ಬಾಗ್ ಶೋನೇ ನಡೆಯಲ್ಲ. ಒಟ್ಟು ಓವರ್ ಆಲ್ ಕಟ್ ಫ್ಲವರ್ಸ್ 30 ಲಕ್ಷಕ್ಕೂ ಹೆಚ್ಚು ಜಾಸ್ತಿ ಕಟ್ ಫ್ಲವರ್ಸ್ನ ನಾವು ಇಲ್ಲಿ ಬಳಸಿದ್ದೀವಿ. ನಿಮಗೆ ಒಂದೇ ಕಡೆ ಇಷ್ಟು ವೆರೈಟೀಸ್ ಸಿಗೋದು ಒನ್ ಆ್ಯಂಡ್ ಓನ್ಲಿ ಲಾಲ್ಬಾಗಲ್ಲಿ. ಈಗಾಗಲೇ ನಮಗೆ ಹೆಚ್ಚು ಕಮ್ಮಿ 90 ಲಕ್ಷದವರೆಗೂ ಶೇಖರಣೆ ಆಗಿದೆ. 80 ಜನ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದು ನಾವು ಸರ್ಕಾರದಿಂದ ತೋಟಗಾರಿಕೆ ಇಲಾಖೆಯಿಂದ ಪಾಲಿ ಹೌಸ್ ನಿರ್ಮಾಣ ಮಾಡಿದ್ದೀವಿ. ಹೂವು ಬೆಳೀತಾ ಇದ್ದೀವಿ. ಅಲ್ಲಿ ನಮಗೆ 13 ಲಕ್ಷ ಖರ್ಚಾಯಿತು. 13 ಲಕ್ಷನೂ ಕೂಡ ಸಂಪೂರ್ಣವಾಗಿ ಸಬ್ಸಿಡಿ ಬಂತು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸ್ನೇಹಿತರೆ, ಇವತ್ತು ನಾನು ಲಕ್ಷಗಟ್ಟಲೆ ಹೂಗಳ ನಡುವೆ ಇದ್ದೀನಿ. ಏನಪ್ಪ ಲಕ್ಷಗಟ್ಟಲೆ ಹೂವು ಎಲ್ಲಿ ಅಂತ ಕೇಳ್ಬೋದು. ಸೊ ಆಗಸ್ಟ್ 15th ಬಂತು ಅಂತಂದರೆ, ಇಂಡಿಪೆಂಡೆನ್ಸ್ ಡೇ ಬಂತು ಅಂತಂದರೆ ಎಲ್ಲರೂ ಕೂಡ ಲಾಲ್ಬಾಗ್ಗೆ ತಪ್ಪದೆ ವಿಸಿಟ್ ಕೊಡ್ತಾರೆ. ಇಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ. ಇಲ್ಲಿ ಹೂಗಳನ್ನು ನೋಡೋದೇ ಒಂದು ಚಂದ. ಯಾಕಪ್ಪ ಅಂತಂದರೆ 200ಕ್ಕೂ ಹೆಚ್ಚು ವಿಧದ ಹೂಗಳನ್ನು ನಾವಿಲ್ಲಿ ನೋಡ್ಬೋದು. ಸೇವಂತಿಗೆ ಆಗಿರ್ಬೋದು, ಗುಲಾಬಿ ಆಗಿರ್ಬೋದು, ಆರ್ಕಿಡ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಥರದ ವಿಧದ ಒಂದು ಹೂಗಳು ಬರುತ್ತೆ. ನನಗೆ ಹೆಸರು ಕೂಡ ಅಷ್ಟೊಂದು ಬಾಯಿಗೆ ಬರ್ತಾ ಇಲ್ಲ, ಅಷ್ಟು ಹೂಗಳು ಇಲ್ಲಿ ನಾವು ನೋಡ್ಬೋದು. ಆ್ಯಂಡ್ ಇದು 216ನೇ ಫಲಪುಷ್ಪ ಪ್ರದರ್ಶನ. ಸೊ ಈ ವರ್ಷ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಥೀಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಯಾರಾದರೂ ಮಿಸ್ ಆಗಿದ್ರೆ, ಒಂದು ಲಾಲ್ಬಾಗ್ಗೆ ಬಂದಿಲ್ಲ ಅಂತಂದರೆ ಇಲ್ಲಿ ಯಾವ ರೀತಿಯಾಗಿ ಇದೆ ಅಂತ ತೋರಿಸೋದಕ್ಕೆ ಇವತ್ತು ನಾನು ನಿಮ್ಗೊಂದು ಟೂರ್ ಮಾಡಿಸ್ತೀನಿ. ಯಾವ ರೀತಿಯಾಗಿ ಇಲ್ಲಿ ಒಂದು ಮೇಂಟೈನ್ ಮಾಡ್ತಿದ್ದಾರೆ. ಯಾಕಂತಂದರೆ 35 ಲಕ್ಷಕ್ಕೂ ಹೆಚ್ಚಿನ ಹೂಗಳನ್ನು ನಾವಿವತ್ತು ಇಲ್ಲಿ ನೋಡ್ಬೋದು. ಪ್ರತಿ 6 ದಿನಗಳಿಗೊಮ್ಮೆ ಇಲ್ಲಿ ಹೂಗಳನ್ನು ಚೇಂಜ್ ಮಾಡ್ತಾರೆ. ಸುಮಾರು 2ಕ್ಕೂ ಹೆಚ್ಚು ಕೋಟಿಯನ್ನು ಇಲ್ಲಿ ಇನ್ವೆಸ್ಟ್ ಕೂಡ ಮಾಡಿದಾರಂತೆ. ಹಾಗಾದರೆ ಹೇಗಿರುತ್ತೆ ಈ ಒಂದು ಫಲಪುಷ್ಪ ಪ್ರದರ್ಶನ ನೋಡಬೇಕು ಅಂತ ಅನಿಸ್ತಿದೆಯಲ್ವಾ? ಕಂಪ್ಲೀಟ್ ಟೂರನ್ನು ನಾನು ಮಾಡಿಸ್ತೀನಿ, ಬನ್ನಿ. ಸ್ನೇಹಿತರೆ, ನನ್ನ ಜೊತೆಗೆ ಕುಸುಮಾಜಿ ಅವರಿದ್ದಾರೆ. ಇವರು ತೋಟಗಾರಿಕೆಯ ಉಪನಿರ್ದೇಶಕರು, ಲಾಲ್ಬಾಗ್ ಸಸ್ಯ ತೋಟದವರು. ಸೊ ಹಾಗಾಗಿ ಮೊದಲನೇದಾಗಿ ಅವ್ರನ್ನ ಒಂದು ಇಂಟ್ರೊಡಕ್ಷನ್ ಕೊಡ್ತೀನಿ. ಯಾಕಂತಂದರೆ ಈಗ ಇಷ್ಟೊಂದು ಲಕ್ಷಗಳ ಒಂದು ಹೂವನ್ನು ಒಂದು ಪುಷ್ಪ ಪ್ರದರ್ಶನ ಮಾಡಬೇಕು ಅಂತಂದರೆ ಅದು ಈಸಿ ಮಾತಲ್ಲ. ಅದು ಕೂಡ ಈ ಸತಿ 216ನೇ ಪುಷ್ಪ ಪ್ರದರ್ಶನ ಆಗ್ತಾ ಇದೆ. ಸೊ ಅವ್ರ ಬಗ್ಗೆ ಕೇಳಲೇಬೇಕು, ಯಾವ ರೀತಿಯಾಗಿ ಇವರು ಇಲ್ಲಿ ಮೇಂಟೈನ್ ಮಾಡ್ತಾರೆ, ಹೆಂಗೆ ಪ್ರಿಪರೇಷನ್ ನಡೆಯುತ್ತೆ ಅಂತ. ಸೊ ಮ್ಯಾಮ್, ಈಗ 216 ಅಂತಂದರೆ ಸೊ ಪ್ರತಿ ವರ್ಷ ಕೂಡ ಒಂದು ರೀತಿಯಾಗಿ ಬದಲಾವಣೆ ಆಗ್ತಾನೆ ಇರುತ್ತೆ. ಸೊ ಈ ಬಾರಿ ಅಂಬೇಡ್ಕರ್ ಅವರದ ಒಂದು ಪ್ರತಿಮೆ ಅದರದ್ದು ಒಂದು ಮಾಡ್ಕೊಂಡಿದ್ದೀರಾ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಹೆಂಗೆ ಮ್ಯಾಮ್? ನಿಮಗೆಲ್ಲ ಗೊತ್ತಿರಬಹುದು, ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಏನಿದೆ ಇದು ಜಗತ್ ಪ್ರಸಿದ್ಧವಾದದ್ದು. ಇದು 3ನೇ ಸ್ಥಾನದಲ್ಲಿದೆ, ನಮ್ಮ ಪ್ರಪಂಚದಲ್ಲೇ 3ನೇ ಸ್ಥಾನದಲ್ಲಿದೆ. ಈ ಸರಿ ನಾವು ಡಾಕ್ಟರ್ BR ಅಂಬೇಡ್ಕರ್, ನಮ್ಮ ಸಂವಿಧಾನ ಶಿಲ್ಪಿ, ಭಾರತ ಭಾಗ್ಯ ವಿಧಾತ, ಭಾರತ ರತ್ನ ಅವರ ಥೀಮ್ನ ನಾವು ಆರಿಸ್ಕೊಂಡಿದ್ದೀವಿ. ನಿಮ್ಗೆ ಗೊತ್ತೇ ಇದೆ ಅವರ ಕೊಡುಗೆ ನಮ್ಮ ದೇಶಕ್ಕೆ ಎಷ್ಟಿದೆ, ಎಸ್ಪೆಷಲಿ ಮಹಿಳೆಯರಿಗೆ ಎಷ್ಟಿದೆ ಎಲ್ಲರಿಗೂ ಗೊತ್ತಿದೆ, ನಾನು ಹೇಳಬೇಕಾದಿಲ್ಲ. ಸೊ ಹಾಗಾಗಿ ಅವರಿಗೊಂದು ಫ್ಲೋರಲ್ ನಮನ ಸಲ್ಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇಲ್ಲಿ ಮಾಡಿದ್ದೀವಿ. ಸೊ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರೂ ಪ್ರಶಂಸೆನ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಫ್ಲವರ್ ಶೋ ತುಂಬ ಉತ್ತಮವಾಗಿದೆ. ಆಮೇಲೆ ಇಲ್ಲಿ ಏನಂದರೆ ನಾವು 200ಕ್ಕೂ ಹೆಚ್ಚು ಪಾಟೆಡ್ ಫ್ಲವರ್ಸ್ನ ಡಿಸ್ಪ್ಲೇ ಮಾಡಿದ್ದೀವಿ. 200ಕ್ಕೂ ಹೆಚ್ಚು ಜಾತಿದು ಅಂಥದ್ದು 1 ಲಕ್ಷಕ್ಕೂ ಹೆಚ್ಚು ಪಾಟ್ಸ್ನ ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಡಿಫ್ರೆಂಟ್ ವೆರೈಟೀಸ್ ಆಫ್ ಪಾರ್ಲಿಮೆಂಟ್ ಮಾಡಿದ್ದೀವಿ. ಅದನ್ನು ಫ್ಲೋರಲ್ ಇದರಲ್ಲೇ ಮಾಡಿದ್ದೀವಿ, ಕಟ್ ಫ್ಲವರ್ಸಲ್ಲಿ. ಅಲ್ಲಿ ಹೆಚ್ಚು ಕಮ್ಮಿ ನಾವು ಒಂದು 25 ಲಕ್ಷಕ್ಕೂ ಹೆಚ್ಚು ಬಳಸಿದ್ದೀವಿ ಕಟ್ ಫ್ಲವರ್ಸ್ನ. ಅಂಬೇಡ್ಕರ್ ಅವರ ಜನ್ಮಭೂಮಿ ಇರ್ಬೋದು, ಮಾವು ಇಂದೋರಲ್ಲಿರುವಂಥದ್ದು, ಅದನ್ನು ಸಹ ತಂದಿದ್ದೀವಿ. ಅದನ್ನು ಕ್ರೈಸಾಂಥಮಲ್ಲಿ ಮತ್ತು ರೋಸು ಎರಡೂ ಮಿಕ್ಸ್ ಮಾಡಿ ಕಟ್ ಫ್ಲವರ್ಸ್ನ ಅದನ್ನು ಮಾಡಿದ್ದೀವಿ. ಸೊ ಒಟ್ಟು ಓವರ್ ಆಲ್ ಕಟ್ ಫ್ಲವರ್ಸ್ 30 ಲಕ್ಷಕ್ಕೂ ಹೆಚ್ಚು ಜಾಸ್ತಿ ಕಟ್ ಫ್ಲವರ್ಸ್ನ ನಾವು ಇಲ್ಲಿ ಬಳಸಿದ್ದೀವಿ. ಆಮೇಲೆ ಅವ್ರದ್ದು ಚೈತ್ಯ ಭೂಮಿ ಲಾಸ್ಟಿಗೇನು ಅವರು ಐಕ್ಯ ಆದರೂ ಅದು ಚೈತ್ಯ ಭೂಮಿ ಬಾಂಬೆದು, ದಾದರ್ದು, ಅದನ್ನು ಸಹ ಇಲ್ಲಿ ಫ್ಲೋರಲ್ ರೆಪ್ಲಿಕಾದಲ್ಲಿ ತಂದಿದ್ದೀವಿ. ಹಾಗೆ ಬುದ್ಧಿಸ್ಟ್ ಆರ್ಚ್ ಇರ್ಬೋದು, ಅಶೋಕ ಪಿಲ್ಲರ್ ಇರ್ಬೋದು, ಇದೆಲ್ಲ ನಾವು ಒಂದು ಫ್ಲೋರಲಲ್ಲಿ ತಂದಿದ್ದೀವಿ. ಅದರ ಜೊತೆಗೆ ಲ್ಯಾಂಡ್ಸ್ಕೇಪಿಂಗ್ ಮಾಡಿಬಿಟ್ಟು ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ಲವರ್ಸ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಹಾಗಾಗಿ ನಿಮಗೆ ಒಂದೇ ಕಡೆ ಇಷ್ಟು ವೆರೈಟೀಸ್ ಸಿಗೋದು ಒನ್ ಆ್ಯಂಡ್ ಓನ್ಲಿ ಲಾಲ್ಬಾಗಲ್ಲಿ. ಸೊ ಲಾಲ್ಬಾಗ್ ಫ್ಲವರ್ ಶೋಲ್ ಮಾತ್ರ. ಸೊ ಮ್ಯಾಮ್, ಎಷ್ಟು ಟೋಟಲ್ ಆಗಿ ಇದಕ್ಕೆ ಖರ್ಚು ಬೀಳುತ್ತೆ ಮ್ಯಾಮ್? ಖರ್ಚು ನಮಗೆ ಒಂದು 2,90 ಲಕ್ಷದವರೆಗೂ ನಾವು ಎಸ್ಟಿಮೇಟ್ ತಗೊಂಡಿದ್ದೀವಿ. ಸೊ ಮ್ಯಾಮ್, ಫ್ಲವರ್ಸ್ ಎಲ್ಲಿಂದ ತರಿಸ್ತಾರೆ? ಯಾಕಂತಂದ್ರೆ ಈಗ 35 ಲಕ್ಷ ಅಂತಂದ್ರೆ ಸುಲಭದ ಮಾತಲ್ಲ. ಸೊ ಎಲ್ಲಿಂದ ಫ್ಲವರ್ಸ್ ಬರುತ್ತೆ? ನಾವು ಆಕ್ಚುಲಿ ಇದು ಫ್ಲವರ್ಸ್ ಕೋಲ್ಕತ್ತಾದಿಂದನೂ ಬರುತ್ತೆ, ಕೋಲ್ಕತ್ತಾ ವೆರೈಟಿ ಕ್ರೈಸಾಂಥಮಮ್ ಇದೆ. ಹಾಗೆ ಪುಣೆಯಿಂದ ಪಾಟ್ಸ್ ತಂದಿದ್ದೀವಿ, ಊಟಿಯಿಂದ ಪಾಟ್ಸ್ ಬಂದಿದೆ, ನಮ್ಮ ನಂದಿ ಹಿಲ್ಸ್ ಮತ್ತೆ ಕರ್ನಾಟಕ ಹಲವಾರು ನರ್ಸರಿಗಳಿಂದನೂ ಕೂಡ ಇಲ್ಲಿ ತಂದಿದ್ದೀವಿ. ಜನರು
ಏನು ತೊಂದರೆ ಇಲ್ದಂಗೆ ನೋಡ್ಕೊಂಡು ಹೋಗೋದು ಬಹಳ ಇಂಪಾರ್ಟೆಂಟ್. ಒಂದಷ್ಟು ಮೆಸೇಜಸ್ ಸಿಗ್ಬೇಕು. ಈ ಫ್ಲಾಶ್ ಶೋದು ಉದ್ದೇಶನೇ ಅದು. ಜನರಿಗೆ ಇದು ಒಂದು ಮೆಸೇಜ್ ಹೋಗ್ಬೇಕು, ಎಲ್ಲರೂ ಬಂದು ಖುಷಿಯಾಗಿ ಗಿಡ ಮರಗಳನ್ನ ನೋಡಿ. ಪಾರ್ಕ್ 240 ಎಕರ್ಸ್ ಇದೆ, ಇದರಲ್ಲಿ ಗಿಡ ಮರಗಳನ್ನ ನೋಡಿ, ಅದರಲ್ಲಿ ಡಿಸ್ಪ್ಲೇ ಮಾಡಿರುವಂತ ಹೂವಿನ ಗಿಡಗಳನ್ನ ನೋಡಿ ಆನಂದ ಪಡ್ಬೇಕು ಅನ್ನೋದು ನಮ್ದಿದು. ಸೊ ಮ್ಯಾಮ್, ಈಗ ತೋಟಗಾರಿಕೆ ಅಂತ ಬಂದಾಗ ರೈತರಿಗೆ ಏನಾದ್ರು ಸಬ್ಸಿಡಿ ಬಗ್ಗೆ ಅದು ಇನ್ಫಾರ್ಮೇಶನ್? ಇಲ್ಲ, ಸಬ್ಸಿಡಿದು ಡಿಫ್ರೆಂಟ್ ಸೆಕ್ಷನ್ ಇದೆ. ನಿಜವಾಗ್ಲೂ ಅದು ತುಂಬಾ ಸ್ಕೀಮ್ಸ್ ನಮ್ಮಲ್ಲಿ ಇದೆ ತೋಟಗಾರಿಕೆ ಇಲಾಖೆಯಲ್ಲಿ. ಈಗ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಅಡಿಯಲ್ಲಿ ಇರ್ಬೋದು, ಆಮೇಲೆ ಕಾಂಪ್ರಿಹೆನ್ಸಿವ್ ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್ ಅಂತ ಆ ಸ್ಕೀಮಲ್ಲಿ ಅಡಿ ಇರ್ಬೋದು, ಪಾಲಿ ಹೌಸಿಗೆ, ಆಮೇಲೆ ಪ್ಯಾಕ್ ಹೌಸಿಗೆ, ಡ್ರಿಪ್ ಇರಿಗೇಷನ್ಸ್ಗೆ, ಈ ಥರ ತುಂಬ ಸಬ್ಸಿಡಿ ಇದೆ. ಕನ್ಸರ್ನ್ ಡಿಸ್ಟ್ರಿಕ್ಕಿಗೆ ಹೋದರೆ ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಅವರು ಅಲ್ಲಿ ಡೆಪ್ಟಿ ಡೈರೆಕ್ಟರ್ ಪೋಸ್ಟ್ ಇದೆ, ನೀವು ಕೇಳಿದರೆ ಎಲ್ಲರೂ ಕೂಡ ಮಾಹಿತಿನ ಕೊಡ್ತಾರಲ್ಲಿ. ಪಡೆದು ನೀವೆಲ್ಲ ಅದರದ ಇದನ್ನ ಏನು ಅನುಕೂಲ ಪಡ್ಕೋಬಹುದು ಇದರಲ್ಲಿ ಈ ಮೂಲಕ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾ ಬಿಸಿ ಟೈಮಲ್ಲೂ ಕೂಡ ನಮ್ಗೆ ಟೈಮ್ ಕೊಟ್ಟರು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸ್ನೇಹಿತರೆ, ಲಾಲ್ಬಾಗಲ್ಲಿ ನಡೀತಿರುವಂತಹ ಫಲಪುಷ್ಪ ಪ್ರದರ್ಶನಕ್ಕೆ ನೀವು ಎಂಟ್ರಿ ಕೊಡಬೇಕು ಅಂತಂದ್ರೆ ಮೊದಲನೇದಾಗಿ ಟಿಕೆಟ್ ಅನ್ನ ಪಡ್ಕೊಳ್ಬೇಕು. ಸೊ ಟಿಕೆಟ್ ಅಂತ ಬಂದಾಗ ಮಕ್ಕಳಿಗೆ 30 ರೂಪಾಯಿ ಇರುತ್ತೆ, ಹಾಗೆ ನಾರ್ಮಲ್ ನಮಗೆಲ್ಲ ಕೂಡ 80 ರೂಪಾಯಿ ಇರುತ್ತೆ. ಸೊ ಒನ್ಸ್ ನೀವು ಟಿಕೆಟ್ ಅನ್ನ ಪಡ್ಕೊಂಡ ಮೇಲೆ ನೀವು ಆರಾಮ್ಸೆ ಇಲ್ಲಿ ಹೂಗಳನ್ನ ನೋಡ್ತಾ ಓಡಾಡ್ಕೊಂಡಿರ್ಬೋದು. ಸೊ ನೀವು ನೋಡ್ಬೋದು, ಒನ್ ಸೈಡಲ್ಲಿ ಅಥವಾ ಎರಡು ಸೈಡಲ್ಲಿ ಕೂಡ ಕಂಪ್ಲೀಟ್ ಸ್ಟಾಲ್ಸ್ ಅನ್ನ ಇಟ್ಟಿದ್ದಾರೆ. ಇಲ್ಲಿ ನರ್ಸರಿ ಆಗಿರ್ಬೋದು ಅಥವಾ ಬಿಸ್ನೆಸ್ಗೆ ಸಂಬಂಧಪಟ್ಟದ್ದು ಈ ಮಸಾಲಾ ಪೌಡರ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಆಟಿಕೆಗಳು, ಇವೆಲ್ಲ ಕೂಡ ಸ್ಟಾಲ್ಸ್ ಇದೆ. ಸೊ ನೀವು ಬೈ ಕೂಡ ಮಾಡ್ಬೋದು, ನೋಡ್ತಾ ಕೂಡ ಹೋಗ್ಬೋದು. ಆ್ಯಂಡ್ ಹೀಗೆ ನಡ್ಕೊಂಡು ನೀವು ಕಂಪ್ಲೀಟ್ ಎಲ್ಲ ಫ್ಲವರ್ಸನ್ನು ನೋಡ್ಬೋದು. ಇಲ್ಲಿ ಚೆಂಡು ಹೂ ಆಗಿರ್ಬೋದು, ಮಾರಿಗೋಲ್ಡ್ ಆಗಿರ್ಬೋದು, ಗುಲಾಬಿ, ಇವೆಲ್ಲದಕ್ಕೂ ಕೂಡ ಹೆಚ್ಚಿನ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ಸೊ ಕೃಷಿಕರು ಅಂತ ಬಂದಾಗ ಅಫ್ಕೋರ್ಸ್ ಹೂಗಳನ್ನು ಎಲ್ಲರೂ ಕೂಡ ಬೆಳೀತಾರೆ. ಇಲ್ಲಿ ಬೇರೆ ಬೇರೆ ರಾಜ್ಯದಿಂದ ಹೂಗಳನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ಕೇವಲ ನಾವು ಹೂಗಳನ್ನು ತಗೋತೀವಿ ಅಂತಂದರೆ ಕಷ್ಟ. ಎಲ್ಲರೂ ಕೂಡ ಈ ಒಂದು ಮಳೆ ಸೀಸನಲ್ಲಿ ಹೆಚ್ಚಾಗಿ ಬೆಳೆಯೋದಿಲ್ಲ. ಹಾಗಾಗಿ ಮುಂಚೆನೇ ಆರ್ಡರನ್ನು ಕೊಟ್ಟು ಈ ಪಾಲಿ ಹೌಸಲ್ಲಿ ಆಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಹೂಗಳನ್ನು ಬೆಳೆಸಿ ಅವರಿಂದ ತಗೊಂಡಿರುವಂಥದ್ದು. ಇನ್ನು ಟೈಮಿಂಗ್ಸ್ ಅಂತ ಬಂದಾಗ ಸುಮಾರು 7 ರಿಂದ ಸಂಜೆ 7 ಗಂಟೆ ತನಕ ಆಗಿರ್ಬೋದು, ಅಥವಾ ಅದು ವೇರಿ ಆಗುತ್ತೆ. ಫಂಕ್ಷನ್ಸ್ ಇದೆ ಅಂತಂದ್ರೆ ರಾತ್ರಿ 10:30 ತನಕ ಆ ರೀತಿಯಾಗಿರುತ್ತೆ. ಸೊ ಈ ಒಂದು ಫ್ಲವರ್ ಶೋ ಟೋಟಲ್ ಆಗಿ 12 ದಿನ ನಡೆಯುವಂಥದ್ದು. ಸೊ 8ನೇ ತಾರೀಕಿಗೆ ಸ್ಟಾರ್ಟ್ ಆಯಿತು, 19ನೇ ತಾರೀಕು ತನಕ ಇರುತ್ತೆ. ಸೊ ಅಲ್ಲಿ ತನಕ ನೀವು ಆರಾಮ್ಸೆ ವಿಸಿಟ್ ಮಾಡ್ಬೋದು. ಸೊ ಸಂಜೆ ಹೊತ್ತು ಬಂದರೆ ಇನ್ನಷ್ಟು ಕ್ರೌಡ್ ಇರುತ್ತೆ. ನಾನು ವೀಕ್ ಡೇಸ್ ಜನ ಇರಲ್ಲ ಅಂತ ಅಂದ್ಕೊಂಡೆ, ಬಟ್ ವೀಕ್ ಡೇಸೇ ವೀಕೆಂಡ್ ಥರ ಇದೆ, ಅಷ್ಟೊಂದು ಜನ ಇಲ್ಲಿದ್ದಾರೆ. ಸೊ ಬನ್ನಿ, ಇನ್ನಷ್ಟು ಫ್ಲವರ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡೋಣ. ಯಾವ್ಯಾವ ಫ್ಲವರ್ಸ್ ಎಲ್ಲಿಂದ ಬರುತ್ತೆ, ಏನು ಎತ್ತ ಅಂತ ಬನ್ನಿ. ಸ್ನೇಹಿತರೆ, ನನ್ನ ಜೊತೆಗೆ ಹೊನ್ನಪ್ಪ ಅವರಿದ್ದಾರೆ. ಇವರು ಹಾವೇರಿ ಜಿಲ್ಲೆಯವರು. ಸೊ ಕೃಷಿಕರು ಅಂತ ಬಂದರೆ ಈ ಒಂದು ಫಲಪುಷ್ಪ ಪ್ರದರ್ಶನ ಕೃಷಿಕರಿಲ್ಲದೆ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದರೆ ಹೂಗಳು ಬರೋದೇ ಕೃಷಿಕರಿಂದ. ಸೊ ಇವರು ಕೂಡ ಕೃಷಿಕರು. ತಾತ, ನೀವು ಏನೇನು ಬೆಳಿತೀರಾ? ನಾವು ಮೆಕ್ಕೆಜೋಳ ಅಂದ್ರೆ ಸೋಯಾಬಾನು, ಶೇಂಗಾ ಅಂದ್ರೆ ಚೆಂಡು ಹೂವು ಬೆಳಿತೀರಾ? ಇವತ್ತು ಎಲ್ಲ ಕಡೆ ಚೆಂಡು ಹೂ ಇದೆಯಲ್ಲ? ಚೆಂಡು ಓಕೆ. ಆನಂತರ ಮಲ್ಲಿಗೆ, ಆಬಾಲಿ, ಓಹೋ, ಇವೆಲ್ಲ ಬೆಳಿತೀವಿ. ಸೂಪರ್. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರ ತಾತ? ಈಗಾಗಲೇ 10 ವರ್ಷದಿಂದ ಮಾಡ್ತೀವಿ. ಹೌದಾ? ಸೊ ಇಲ್ಲಿ ನೀವು ಈ ಒಂದು ಫಲಪುಷ್ಪ ಪ್ರದರ್ಶನ ನೋಡಿದಾಗ ಏನ್ ಅನಿಸ್ತು? ಇದು ಫಸ್ಟ್ ಟೈಮ್ ಬರೋದು ಅಥವಾ ಯಾವತ್ತೂ? ಫಸ್ಟ್ ಟೈಮ್ ಇದು ಬರೋದು. ಓಕೆ. ಸೊ ಹೆಂಗ್ ಅನಿಸ್ತು? ಬಹಳ ನಮಗೆ ಖುಷಿ ಆಯ್ತು. ಓಕೆ. ಸೊ ರೈತರಿಗೆ ಗೌರವ ಕೊಟ್ಟಿದಾರಲ್ವಾ ಈ ರೀತಿ? ಓಕೆ. ಸೊ ನೆಕ್ಸ್ಟ್ ವರ್ಷ ಕೂಡ ಬರ್ತೀರಾ? ಬರ್ತೇವೆ. ಸೊ ಸ್ನೇಹಿತರೆ, ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು, ಅಷ್ಟೂ ಗಿಡಗಳನ್ನ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಅದನ್ನ ಜೋಡಿಸಿದ್ದಾರೆ ಅಂತ. ಸೊ ಇದನ್ನೇ ನಾವು ಮನೆಯಲ್ಲಿ ಮಾಡಿದ್ರೆ ಎಷ್ಟು ಚಂದ ಕಾಣುತ್ತಲ್ವಾ? ಟೆರೆಸಲ್ಲಿ ಆಗಿರ್ಬೋದು ಅಥವಾ ಮನೆ ಮುಂದೆ ಯಾವುದಾದ್ರೂ ಆಯುರ್ವೇದಿಕ್ ಪ್ಲಾಂಟ್ಸ್ ಆಗಿರ್ಬೋದು, ತುಳಸಿಯನ್ನು ಹಾಕೋದಾಗಿರ್ಬೋದು ಅಥವಾ ತಾವರೆ ಆಗಿರ್ಬೋದು, ಸೊ ಗುಲಾಬಿಗಳಾಗಿರ್ಬೋದು, ಈ ರೀತಿಯಾಗಿ ಚಿಕ್ಕ ಪುಟ್ಟ ಹೂಗಳನ್ನು ಹಾಕಿದ್ರೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಸೊ ತುಳಸಿಯನ್ನು ಮನೆ ಮುಂದೆ ಹಾಕೋದಾಗಿರ್ಬೋದು ಅಥವಾ ಆಯುರ್ವೇದಿಕ್ ಪ್ಲಾಂಟ್ಸನ್ನು ಮನೆ ಮುಂದೆ ಇಡೋದ್ರಿಂದ ನಮ್ಮ ಹೆಲ್ತ್ ಚೆನ್ನಾಗಿರೋದಲ್ಲದೆ ಅದರಿಂದ ಕೂಡ ಆದಾಯವನ್ನು ಗಳಿಸ್ತಿರುವವರು ಸಾಕಷ್ಟು ಜನ ಇದ್ದಾರೆ. ಯಾಕಂತಂದ್ರೆ ನಾವು ಫ್ರೀಡಮ್ ಆ್ಯಪಲ್ಲೇ ಸಾಕಷ್ಟು ಮೆಂಟರ್ಸ್ ಅನ್ನ ಇಂಟರ್ವ್ಯೂ ಮಾಡಿದ್ವಿ. ಕೇವಲ ಕಡಿಮೆ ಬಂಡವಾಳದಲ್ಲಾಗಿರ್ಬೋದು ಅಥವಾ ಏನೂ ಜಾಗವಿಲ್ಲದೆ ಸೊ ಮನೆಯಲ್ಲೇ ಒಂದಷ್ಟು ಕೃಷಿಯನ್ನ ಯಾವ ರೀತಿಯಾಗಿ ಮಾಡ್ಬೋದು, ಅದರಿಂದ ಯಾವ ರೀತಿಯಾಗಿ ಆದಾಯವನ್ನು ಗಳಿಸ್ಬೋದು ಅಂತ ಸಾಕಷ್ಟು ಉದಾಹರಣೆಯನ್ನ ನಾವು ನಿಮಗೆ ಕೊಟ್ಟಿದ್ವಿ. ಇದರಿಂದ ಸಾಕಷ್ಟು ಜನ ಇನ್ಸ್ಪೈರ್ ಆಗಿ ಮಾಡಿದ್ದು ಕೂಡ ಇದೆ. ತುಂಬಾ ಜನ ನಾನು ಕೂಡ ಮಾಡ್ತಿದ್ದೀನಿ ಅಂತ ಕಾಲ್ ಕೂಡ ಮಾಡಿದ್ರು. ಸೊ ಹಾಗಾಗಿ ಈ ರೀತಿಯಾಗಿ ಮಾಡಿದ್ರೆ ನಿಮ್ಮ ಮನೆ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ಇದರಿಂದ ಆದಾಯ ಕೂಡ ಗಳಿಸ್ಬೋದು. ಯಾಕೆ ನೀವು ಯೋಚನೆ ಮಾಡಬಾರ್ದು? ಟ್ರೈ ಮಾಡಿ. ಸೊ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ನಾನು ಗ್ಲಾಸ್ ಹೌಸಿಗೆ ಎಂಟ್ರಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ಎಲ್ಲ ಫ್ಲವರ್ಸ್ ಇದ್ದು ನೇಮ್ಸ್ ಇದೆ. ಅಂದರೆ ಈಗ ಇಲ್ಲಿ ನೋಡ್ಬೋದು ನೀವು, ಇಂಪೇಷನ್ಸ್ ಅನ್ನುವಂಥ ಹೆಸರನ್ನು ಹಾಕಿದ್ದಾರೆ. ಅಂದರೆ ಇದು ಇಂಪೇಷನ್ಸ್ ಫ್ಲವರ್ ಅನ್ನುವಂಥದ್ದು. ಅದಾದಮೇಲೆ ಇಲ್ಲಿ ಜೀನಿಯಾ ಫ್ಲವರನ್ನು ನೀವು ನೋಡ್ಬೋದು. ಅಂದರೆ ಕಂಪ್ಲೀಟ್ ಆಗಿ ಇಲ್ಲಿ ಫ್ಲವರ್ ಶೋ ನಡೀತಾ ಇರುವಂಥದ್ದು. ಒಂದು ವೀಕ್ಷಕರಿಗೆ ಈಸಿ ಆಗಲಿ, ಸೊ ಬರುವಂಥ ಒಂದು ಪ್ರೇಕ್ಷಕರಿಗೆ ಈಸಿ ಆಗಲಿ ಅನ್ನುವಂಥ ರೀಸನ್ಗೆ ಎಲ್ಲ ಕಡೆ ಈ ಫ್ಲವರ್ಸ್ ಮೇಲೆ ನೇಮನ್ನು ಹಾಕಿದ್ದಾರೆ. ಅಂದರೆ ಇಲ್ಲಿ ಸೇವಂತಿಗೆ ಆಗಿರ್ಬೋದು, ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ಕೆಲಾಂಚೋ ಅನ್ನುವಂಥ ಫ್ಲವರ್ಸ್. ಸೊ ನಾನು ಈ ಫ್ಲವರನ್ನು ಅಷ್ಟೊಂದು
ನೋಡಿಲ್ಲ. ಸೊ ಬರುವಂಥ ವಿಸಿಟರ್ಗೆ ಈಸಿ ಆಗಲಿ ಅನ್ನುವಂಥ ರೀಸನ್ಗೆ ಇದನ್ನು ಹಾಕಿರುವಂಥದ್ದು. ಇಲ್ಲಿ ಸಾಲ್ವಿ ಅಂತ ಆಗಿರ್ಬೋದು, ಅದಾದಮೇಲೆ ಒಂದಷ್ಟು ಫ್ಲವರ್ಸನ್ನು ನೋಡ್ತಾ ಹೋಗೋಣ ಬನ್ನಿ. ಸೊ ಇಲ್ಲಿ ನೋಡುವಂಥ ಎಲ್ಲ ಫ್ಲವರ್ಸನ್ನು ನಾರ್ಮಲ್ ಆಗಿಡೋದಿಲ್ಲ, ಅಂದರೆ ಪಾಟ್ ವೈಸ್ ಇಟ್ಟಿರ್ತಾರೆ. ಸೊ ನಾನು ಆಗಲೇ ಹೇಳಿದೆ, ಒಬ್ರು ಹೇಳಿದ್ರು, ಸೊ ಪಾಟ್ ವೈಸ್ ಇಲ್ಲಿ ಅವರು ಆರ್ಡರನ್ನು ಮಾಡ್ತಾರೆ ಅನ್ನುವಂಥದ್ದು. ಆ್ಯಂಡ್ ಎಷ್ಟು ಡೆಕೋರೇಟಿವ್ ಆಗಿದ್ದಾರೆ ಮಾಡಿದ್ದಾರೆ ಅಂದರೆ ಬರುವಂಥ ಜನರಿಗೆ ಒಂದು ತುಂಬ ಅಟ್ರಾಕ್ಟ್ ಆಗಲಿ ಅನ್ನುವಂಥ ರೀಸನ್ಗೆ ಕಂಪ್ಲೀಟಾಗಿ ಸೇವಂತಿಗೆ ಹಾಕಿದರೆ ಅಷ್ಟೊಂದು ಚೆಂದ ಕಾಣಲ್ಲ. ಸೊ ಹಾಗಾಗಿ ಎಲ್ಲ ಫ್ಲವರ್ಸನ್ನು ಇಲ್ಲಿ ಮಿಕ್ಸಪ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಕೆಲಾಂಚೋ ಅನ್ನುವಂಥ ಫ್ಲವರನ್ನು ಡೆಕೋರ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸುಮಾರು 20ಕ್ಕೂ ಹೆಚ್ಚು ಫ್ಲವರ್ಸನ್ನು ಇಲ್ಲಿ ನೋಡ್ಬೋದು. ಇದೇನು ಡೆಕೋರ್ ಫ್ಲವರ್ ಅಂತ ಕರಿತೀವಿ, ಅಥವಾ ಈ ಫಂಕ್ಷನ್ಗಳಾಗಿರ್ಬೋದು, ಇವೆಂಟ್ಗಳಿಗೆ ನಾವು ಏನು ಫ್ಲವರ್ಸನ್ನು ನೋಡ್ತೀವೋ ಅದೆಲ್ಲವನ್ನ ಇಲ್ಲಿ ಡಿಸೈನ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಕೂಡ ಇಲ್ಲೇ ಇರುವಂಥದ್ದು. ಇದನ್ನು ನೋಡೋದಕ್ಕೆ ಸಾಕಷ್ಟು ಜನ ಬಂದಿರುವಂಥದ್ದು. ಸ್ನೇಹಿತರೆ, ನನ್ನ ಜೊತೆಗೆ ಸತ್ಯ ಅಗರ್ವಾಲ್ ಇದ್ದಾರೆ. ಸೊ ನಾವೇನು ಈ ಲಾಲ್ಬಾಗಲ್ಲಿ ಎಷ್ಟು ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ಅಂತ ಹೇಳ್ತಿದ್ದೀವಲ್ಲ, ಸೊ ಆ ಎಲ್ಲ ಕ್ರೆಡಿಟ್ ಇವರಿಗೆ ಸಲ್ಲಬೇಕು. ಸೊ ಸರ್, ಇದು ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಇದು 15 ವರ್ಷ. ಓಕೆ, ಅಷ್ಟು ವರ್ಷದಿಂದ ಮಾಡ್ತಿದ್ದೀರಾ. ಸೊ ಯಾವ್ಯಾವ ಫ್ಲವರ್ಸ್ ಮೇನ್ ಆಗಿದೆ ಸರ್ ಇಲ್ಲಿ? ಮೇನ್ಲಿ ಇದು ಗುಲಾಬಿ ಹೂವು ಇದೆ, ಓಕೆ, ಆಮೇಲೆ ಸಮಂತಿ ಇದೆ. ಸಮಂತಿ 3-4 ಕಲರ್ ಇದೆ. ಸೊ ನೀವು ಬೇಸಿಕಲಿ ಮೇನ್ ಆಗಿ ಇದನ್ನ ಫೋಕಸ್ ಮಾಡ್ತಿದ್ದೀರಾ. ಸೊ ಎಷ್ಟು ದಿನಕ್ಕೊಮ್ಮೆ ಫ್ಲವರ್ಸ್ ಚೇಂಜ್ ಆಗುತ್ತೆ ಸರ್? 5 ದಿನಕ್ಕೆ ಚೇಂಜ್. ಸೊ ಎಷ್ಟು ಲೇಬರ್ಸ್ ಇದ್ದಾರೆ? ಲೇಬರ್ ತುಂಬಾ ಜಾಸ್ತಿ ಇದೆ. ನಾವು ನಮ್ಗೆ ನಿನ್ನೆ ನೈಟ್ ಸ್ಟಾರ್ಟ್ ಆಗಿದೆ, ಇವಾಗ ನೈಟ್ ಫುಲ್ ಕೆಲಸ ಚೇಂಜ್ ಆಗ್ತಾನೆ ಇರಬೇಕಲ್ವಾ? 80 ವರ್ಕರ್ಸ್ ಆರ್ ವರ್ಕಿಂಗ್. ಓಕೆ, 80 ಜನ ಇಲ್ಲಿ 80 ಜನ ಕೆಲಸ ಮಾಡ್ತಿದ್ದಾರೆ. ಇದು 36 ಗಂಟೆ ಕಂಟಿನ್ಯೂ ವರ್ಕಿಂಗ್ ಆಗಿದೆ. ಅದಾದ್ಮೇಲೆ ಬೇರೆ ಏನು ಸ್ಪೆಷಾಲಿಟಿ? ಬೇರೆ ಇದು ಸ್ಟ್ಯಾಚ್ಯೂ ಇದೆ. ಆಮೇಲೆ ಈ ಥೀಮ್ ಅಲ್ಲಿ ಇದೆ ಜನ್ಮಭೂಮಿ ಇದೆ, ಅಂಬೇಡ್ಕರ್ ಜನ್ಮಭೂಮಿ. ಇದು ಸಿಚುಯೇಟೆಡ್ ಇನ್ ಮೌ, ಮಧ್ಯಪ್ರದೇಶ್. ಆಮೇಲೆ ಇದು ಬ್ಯಾಕ್ ಸೈಡ್ ಇದೆ ಸಮಾಧಿ ಇದೆ, ಚೈತ್ಯ ಭೂಮಿ, ದಟ್ ಈಸ್ ಇನ್ ಮುಂಬೈ ಇದೆ. ಇದು ಓಲ್ಡ್ ಪಾರ್ಲಿಮೆಂಟ್. ಓಕೆ, ಸೊ ಅದನ್ನ ಕೂಡ ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ. ಓಕೆ, ಸೊ ಸ್ನೇಹಿತರೆ, ಈ ಒಂದು ರೋವಿನ ವಿಶೇಷತೆ ಬಗ್ಗೆ ನೋಡೋದಾದ್ರೆ ಇಲ್ಲಿ ಹೂಗಳಲ್ಲದೆ ಒಂದಷ್ಟು ಹಣ್ಣಾಗಿರ್ಬೋದು, ಈ ಥರ ಹೂಗಳಿಗೆ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಮಕ್ಮಲ್ ತಾಳೆ ಆಗಿರ್ಬೋದು, ನಾಗಲಿಂಗ ಪುಷ್ಪದ ಬಗ್ಗೆ ಬಹುಶಃ ನೀವೆಲ್ಲ ಕೇಳಿರ್ತೀರಾ. ಅದಾದಮೇಲೆ ಆನೆ ತುರಾಡೋ ಅನ್ನುವಂಥ ಕಾಯಿ ಆಗಿರ್ಬೋದು, ಅದು ಬಿಟ್ಟು ಮನೋರಂಜನೆ ಆಗಿರ್ಬೋದು, ಸನ್ಯಾಸಿ ಬಕ್ರೆ ಆಗಿರ್ಬೋದು. ಅಂದರೆ ಜನರಿಗೆ ಒಂದಷ್ಟು ಇನ್ಫಾರ್ಮೇಷನ್ ಸಿಗಲಿ, ಈ ಹಣ್ಣುಗಳಾಗಿರ್ಬೋದು ಅಥವಾ ಹೂಗಳು ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥ ಒಂದು ಡೀಟೇಲ್ ಸಿಗಲಿ ಅನ್ನುವಂಥ ಕಾರಣಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ. ಅಂದರೆ ಕೇವಲ ನಾವು ಈ ಹಣ್ಣುಗಳನ್ನು ನೋಡಿದ್ರೆ ಅಥವಾ ಹೂಗಳನ್ನು ನೋಡಿದ್ರೆ ಯಾವ ಹೂ ಅಂತ ಗೊತ್ತಾಗೋದಿಲ್ಲ, ಬದಲಾಗಿ ಈ ರೀತಿ ಮಾಡಿದ್ರೆ ಒಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಜರ್ಬೇರಾ ಫ್ಲವರ್ ಅನ್ನ ನೀವು ನೋಡಬಹುದು, ಕಂಪ್ಲೀಟ್ ಜರ್ಬೇರಾ ಫ್ಲವರ್ ಇದೆ. ಅದು ಬಿಟ್ಟು ಸೆಲೋಶಿಯಾ ಅನ್ನುವಂಥ ಒಂದು ಫ್ಲವರ್. ಸೊ ಇಲ್ಲಿ ರೆಡ್ ಅಲ್ಲಿ ಏನು ನೀವು ನೋಡ್ತಾ ಇದ್ದೀರಾ ಅದೆಲ್ಲ ಕೂಡ ಸೆಲೋಶಿಯಾ ಫ್ಲವರ್. ಸೊ ಕಂಪ್ಲೀಟ್ ಇಲ್ಲಿ ಜರ್ಬೇರಾ ಆಗಿರ್ಬೋದು, ಸೆಲೋಶಿಯಾ ಫ್ಲವರ್ ಅನ್ನ ಡೆಕೋರ್ ಮಾಡಿರುವಂಥದ್ದು. ಸ್ನೇಹಿತರೆ, ನನ್ನ ಜೊತೆಗೆ ಚನ್ನಪಟ್ಟಣದ ಕುಮಾರ್ ಅವರು ಇದ್ದಾರೆ. ಇವರು ಕೂಡ ಕೃಷಿಕರು. ಸೊ ಇವತ್ತು ಲಾಲ್ಬಾಗ್ ಶೋ ನೋಡೋದಕ್ಕೆ ಬಂದಿದ್ದಾರೆ. ಜೊತೆಗೆ ಇವ್ರದ್ದು ಸ್ಟಾಲ್ ಕೂಡ ಇದೆ. ಸೊ ತಾತ, ಈಗ ಕೃಷಿಕರು ಅಂತ ಬಂದಾಗ ಸೊ ಲಾಲ್ಬಾಗ್ ಅನ್ನೋದು ಈ ಫ್ಲವರ್ ಶೋ ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಹೆಮ್ಮೆ. ಸೊ ರೈತರಿಲ್ಲದೆ ಈ ಫ್ಲವರ್ ಶೋ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಹೂಗಳಿಲ್ಲ ಅಂದರೆ ಈ ಲಾಲ್ಬಾಗ್ ಶೋನೇ ನಡೆಯಲ್ಲ. ಸೊ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಈ ರೀತಿಯಾದಂಥ ಒಂದು ಫಲಪುಷ್ಪ ಪ್ರದರ್ಶನ? ಈಗಿನ ವಾಸ್ತವಾಂಶದಲ್ಲಿ ಏನಪ್ಪ ಅಂದರೆ ರೈತರು ಆರ್ಥಿಕ ಬೆಳೆಗಳಂತ ಹೂವು ಎಲ್ಲ ಬೆಳೀತಾರೆ. ಈ ಫ್ಲವರ್ ಶೋ ಆಗೋದ್ರಿಂದ ತುಂಬ ಅದ್ಭುತವಾಗಿ ನಮಗೆ ಸ್ವಲ್ಪ ಹೂ ಬೆಳೆಗೆ ಹೆಚ್ಚಿನ ಬೆಲೆ ಆದ್ಯತೆ ಸಿಕ್ಕಿದೆ, ಬೆಲೆ ಸಿಕ್ಕಿದೆ. ಅದೇ ರೀತಿ ಬೆಂಗಳೂರು ಲಾಲ್ಬಾಗ್ನ ಏನು ತೋಟಗಾರಿಕೆ ಇಲಾಖೆ ನಿರ್ದೇಶಕರು DD ಏನಿದ್ದಾರೆ, ಅದ್ಭುತವಾಗಿ ಪ್ರತಿ ವರ್ಷನೂ ವರ್ಷಕ್ಕೆ 2 ಸಾರಿ ಮಾಡೋದ್ರಿಂದ, ಫ್ಲವರ್ ಶೋ ಮಾಡೋದ್ರಿಂದ ನಮಗೆ ರೈತರಿಗೆ ಅತಿ ಹೆಚ್ಚಿನ ಅನುಕೂಲ. ಮತ್ತು ಕೆಲವು ಮಾಹಿತಿಗಳನ್ನ ಸಂಪೂರ್ಣವಾಗಿ ಕೊಡ್ತಾರೆ. ಫಲಪುಷ್ಪ ಪ್ರದರ್ಶನಕ್ಕೆ ಏನೇನು ಫಲಗಳು ಬೆಳಿತೇವೆ, ಹಣ್ಣುಗಳು ಬೆಳಿತೇವೆ, ಹೂವು ಬೆಳಿತೇವೆ ಅಂತ ಸಾರ್ವಜನಿಕರಿಗೆ ಗೊತ್ತಾಗ್ತದೆ. ಅದರ ಅತಿ ಹೆಚ್ಚಿನ ಅನುಕೂಲ, 90% ಅನುಕೂಲ ಈ ರಾಜ್ಯದ ರೈತರಿಗೆ ಆಗ್ತಾ ಇದೆ. ಮತ್ತು ಅದೇ ರೀತಿ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯಿಂದ ಸರ್ಕಾರಗಳೇ FPO ಅಂತ ಮಾಡಿದ್ದಾರೆ. ಏನು FPOದಲ್ಲಿ ಏನು ನಾವು ರೈತರು ಉತ್ಪನ್ನಗಳನ್ನ ತಯಾರು ಮಾಡ್ತಾರೋ ಅದನ್ನು ನೇರವಾಗಿ ಮಾರಾಟ ಮಾಡುವಂಥ ವ್ಯವಸ್ಥೆನೂ ಕೂಡ ಉಚಿತವಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ತೋಟಗಾರಿಕೆ ಇಲಾಖೆಯ ಸಿಬ್ಬಂದಿ ವರ್ಗಕ್ಕೆ ಮತ್ತು ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳ್ತಾ, ಪ್ರತಿ ವರ್ಷ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು. ಅದೇ ರೀತಿ ನಿಮ್ಮ ಚಾನಲ್ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಓಕೆ, ಸರ್ಕಾರದ ಏನಾದರೂ ಬೆನಿಫಿಟ್ ನೀವು ತಗೊಂಡಿದ್ದೀರಾ? ಅಂದರೆ ಈ ಸಬ್ಸಿಡಿ ಆಗಿರ್ಬೋದು, ಲೋನ್ ಆಗಿರ್ಬೋದು, ಏನಾದರೂ ಸಿಕ್ಕಿದೆಯಾ? ನಾವು ಸರ್ಕಾರದಿಂದ ತೋಟಗಾರಿಕೆ ಇಲಾಖೆಯಿಂದ ಪಾಲಿ ಹೌಸ್ ನಿರ್ಮಾಣ ಮಾಡಿದ್ದೀವಿ, ಹೂವು ಬೆಳೀತಾ ಇದ್ದೀವಿ ಅಲ್ಲಿ. ಓಕೆ, ಸೊ ಎಷ್ಟು ಎಕರೆಯಲ್ಲಿದೆ? ನಮ್ಮದು 20 ಗುಂಟೆಲಿದೆ. ಎಷ್ಟು ಖರ್ಚಾಯಿತು? ನಮಗೆ 13 ಲಕ್ಷ ಖರ್ಚಾಯಿತು. 13 ಲಕ್ಷನೂ ಕೂಡ ಸಂಪೂರ್ಣವಾಗಿ ಸಬ್ಸಿಡಿ ಬಂತು. ಈಗಾಗಲೇ 4-5 ಸಾರಿ ಹೂವು ಬೆಳೆದು ಸ್ವಲ್ಪ ಲಾಭನೂ ಮಾಡಿದ್ದೀವಿ ಬೇರೆ ರೈತರಿಂದ. ಈಗ ಬಾಳೆ ಹಾಕಿದ್ದೀವಿ ಮತ್ತು ಈಗ ಎಲ್ಲ ನರ್ಸರಿ ಗಿಡಗಳ ಬೆಳೀತಾ ಇದ್ದೀವಿ. ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯಿಂದ ರೈತರಿಗೆ ಅತಿ ಹೆಚ್ಚಿನ ಅನುಕೂಲ ಆಗಿದೆ.
ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ನಮ್ಮ ಭಾರತದ ಒಂದು ಸ್ಟ್ಯಾಚು ಇದೆ. ಸೊ ಭಾರತ ಅಂತ ಬಂದಾಗ ಇಲ್ಲಿ ಮುಖ್ಯವಾಗಿ ಈ ಭಾರತದ ನಕ್ಷೆಯಲ್ಲಿ ನಾವು ನೋಡೋದಾದ್ರೆ ಒಂದು ಗುಲಾಬಿ, ಕೆಂಪು ಬಣ್ಣದ ಗುಲಾಬಿಗೆ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿರುವಂಥದ್ದು. ಅದಾದ್ಮೇಲೆ ಕಂಪ್ಲೀಟ್ ಆಗಿ ಸೇವಂತಿಗೆ ಇದೆ. ಸೊ ನೀವು ಗ್ರೀನ್ ಏನು ನೋಡ್ತಾ ಇದ್ದೀರಾ ಅದನ್ನ ಲಿಟಲ್ ಬಿಟ್ ಕಲರ್ ಮಾಡಿದ್ದಾರೆ. ಅದು ಬಿಟ್ಟರೆ ಕಂಪ್ಲೀಟ್ ಆಗಿದ್ದು ಸೇವಂತಿಗೆ ಡಿವಿಷನ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಕಂಪ್ಲೀಟ್ ಈ ಸ್ಟ್ಯಾಚು ನೋಡೋದಾದ್ರೆ ಸೊ ಸಂವಿಧಾನ ಒಂದು ಸಭೆ ಯಾವ ರೀತಿಯಾಗಿರುತ್ತೋ ಆ ಒಂದು ಮಾನ್ಯುಮೆಂಟ್ ಅನ್ನ ಇಲ್ಲಿ ಹಾಕಿದ್ದಾರೆ. ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ಚರ್ಚೆ ಯಾವ ರೀತಿಯಾಗಿ ಮಾಡ್ತಾ ಇದ್ರು ಸಂವಿಧಾನದಲ್ಲಿ, ಸೊ ಆ ಒಂದು ಸ್ಟ್ಯಾಚುವನ್ನ ಕೂಡ ಇಟ್ಟಿದ್ದಾರೆ. ಅದು ಬಿಟ್ಟರೆ ಕಂಪ್ಲೀಟ್ ಆಗಿ ಭಾರತದ ನಕ್ಷೆನ ಇಲ್ಲಿ ನೋಡ್ಬೋದು. ಇಲ್ಲಿ ಕಂಪ್ಲೀಟ್ ಇರುವಂಥದ್ದು ಗುಲಾಬಿ ಆಗಿರ್ಬೋದು, ಸೇವಂತಿಗೆ. ಈ ಏರಿಯಾ ನೀವು ಏನು ನೋಡ್ತಾ ಇದ್ದೀರಾ ಇದು ಕಂಪ್ಲೀಟ್ ಆಗಿ ಇಪೇಷನ್ಸ್ ಅನ್ನುವಂಥ ಒಂದು ಡೆಕೋರ್ ಫ್ಲವರಿಂದ ಒಂದು ಡೆಕೋರೇಷನ್ ಮಾಡಿದ್ದಾರೆ. ಸೊ ಇದು ಕಂಪ್ಲೀಟ್ ನಾವು ಏನಾದರೂ ಇವೆಂಟ್ ಅಂದರೆ ಕಲರ್ ಚೆನ್ನಾಗಿ ಕಾಣಬೇಕು ಅಂದರೆ ಇದು ಪಿಂಕ್ ಆಗಿರ್ಬೋದು, ಸೊ ಪರ್ಪಲಿಶ್ ವೈಟಿಶ್ ಕಲರಲ್ಲಿ ಕಾಣುತ್ತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನುವಂಥ ರೀಸನ್ಗೆ ಈ ಒಂದು ಇಪೇಷನ್ಸ್ ಫ್ಲವರನ್ನು ಎಟ್ ದ ಎಂಡ್ ನೀವು ಗ್ಲಾಸ್ ಹೌಸಿಂದ ಯಾವಾಗ ಎಕ್ಸಿಟ್ ಆಗ್ತಿರೋ ಸೊ ಅಲ್ಲಿ ಈ ಫ್ಲವರಿಂದ ಕಂಪ್ಲೀಟ್ ಡೆಕೋರೇಷನ್ ಮಾಡಿದ್ದಾರೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಹುಶಃ ನಿಮಗೆ ಸಿಕ್ಕಾಪಟ್ಟೆ ಫ್ಲವರ್ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿರ್ಬೋದು. ಕೆಲವೊಂದು ಹೆಸರನ್ನು ನಾನೇ ಕೇಳಿಲ್ಲ, ಯಾಕಂತಂದ್ರೆ ನನಗಿಲ್ಲಿ ಈಸಿ ಆಗಿದ್ದು ಏನಪ್ಪಾ ಅಂತಂದ್ರೆ ಯಾವ ಫ್ಲವರ್ ಏನು ಅನ್ನುವಂಥದ್ದು ಆ ಒಂದು ಹೆಸರಿಂದ ಕಾಣುತ್ತೆ. ಸೊ ನಾವು ಈಸಿಯಾಗಿ ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನಾವು ಗೂಗಲಿಗೆ ಹೋಗಬೇಕು, ಕ್ಲಿಕ್ ಮಾಡಬೇಕು, ಯಾವ ಫ್ಲವರ್ ಅಂತ ಫೈಂಡ್ ಔಟ್ ಮಾಡಬೇಕು. ಬಟ್ ಇಲ್ಲಿ ಹಾಗಿಲ್ಲ. ಸೊ ನಿಮಗೆ ಯಾವ ಈ ಫ್ಲವರು, ಇದ್ರದ್ದು ವಿಶೇಷತೆ ಏನು ಅನ್ನುವಂಥದ್ದು ಒಂದು ಈಸಿಯಾಗಿ ನೇಮ್ ಇದೆ. ಅಂದರೆ ಇಂಗ್ಲೀಷ್ ಆಗಿರ್ಬೋದು, ಕನ್ನಡದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇನ್ ಕೇಸ್ ಲಾಲ್ಬಾಗ್ ಫ್ಲವರ್ ಶೋ ಮಿಸ್ ಆಗಿದ್ರೆ ಈ ವರ್ಷದ ಒಂದು ಇಂಡಿಪೆಂಡೆನ್ಸ್ ಡೇಗೆ ಲಾಲ್ಬಾಗ್ ಯಾವ ರೀತಿಯಾಗಿ ಹೂವಿಂದ ಅಥವಾ ಹಣ್ಣಿಂದ ಕಂಗೊಳಿಸ್ತಿತ್ತು ಅನ್ನುವಂಥದ್ದು ನಿಮಗೆ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ಬಹುಶಃ ನಿಮ್ಗೆ ಗೊತ್ತಾಗಿರ್ಬೋದು. ನೀವು ಕೂಡ ಈ ಒಂದು ಫ್ಲವರ್ ಶೋಗೆ ಬಂದಿದ್ರೆ ಹೇಗನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಜೊತೆಗೆ ಸೊ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಜೊತೆಗೆ ಪ್ಲೇಸ್ಟೋರಲ್ಲಿ ಕೂಡ ಫ್ರೀಡಮ್ ಆ್ಯಪ್ ಅಂತ ಟೈಪ್ ಮಾಡಿದ್ರೆ ಈಸಿಯಾಗಿ ನಿಮಗೆ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ಇಲ್ಲಿ ಯಾರು ಸಕ್ಸಸ್ ಆಗಿದ್ದಾರೋ A to Z ಇನ್ಫಾರ್ಮೇಷನ್ ಯಾರಿಗೆ ಗೊತ್ತಿದೆಯೋ, ಯಾರು ಲಾಭವನ್ನು ಮಾಡ್ತಿದ್ದಾರೋ, ಕೃಷಿ ಬಗ್ಗೆ ಯಾರಿಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪೀರಿಯನ್ಸ್ ಇದೆಯೋ ಅವರೇ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾರೆ. ಸೊ ಈಗಲೇ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.